ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದೆ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳಲು. ಕೀರ್ತನೆಗಳು 119ನೇ ಅಧ್ಯಾಯ 2ನೇ ವಚನ. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಪ್ರಿಯರೇ, ಧನ್ಯರು ಎಂಬುದಾಗಿ ಹೇಳುವುದಾದ್ರೆ ಅದರ ಅರ್ಥ ಭಾಗ್ಯವಂತರು ಎಂಬುದಾಗಿ. ಯಾರು ನಿಜವಾದ ಭಾಗ್ಯವಂತರು ಅಥವಾ ಯಾರು ನಿಜವಾಗಿ ಧನ್ಯರು ಎಂಬುದಾಗಿ ನೋಡುವುದಾದ್ರೆ, ದೇವರ ಕಟ್ಟಳೆಗಳನ್ನ ಅನುಸರಿಸುತ್ತಾ ದೇವರ ಆಜ್ಞೆಗೆ ವಿಧೇಯರಾಗಿ ಬಹಿರಂಗವಾದ ಆತನ ಆಜ್ಞೆಗಳನ್ನ ಒಪ್ಪಿಕೊಂಡು ಈ ಲೋಕದಲ್ಲಿ ದೇವರ ಮಗಳು ಆಗಿದ್ದೀನೆಂಬುದಾಗಿ ಆತನ ಆಜ್ಞೆಗೆ ವಿಧೇಯರಾಗಿ ಜೀವಿಸುವವರೇ ಭಾಗ್ಯವಂತರು. ಜನರ ಮುಂದೆ ನಾವು ಆತನ ಆಜ್ಞೆಗಳನ್ನ ಬಹಿರಂಗವಾಗಿ ನೆರವೇರಿಸುವುದಿಲ್ಲ. ಏಕೆಂದ್ರೆ ಜನರ ಮುಂದೆ ನಾವು ಆತನ ಆಜ್ಞೆಗಳನ್ನ ಬಹಿರಂಗವಾಗಿ ನೆರವೇರಿಸೋದಾದ್ರೆ, ಅಂದ್ರೆ ಆತನ ಆಜ್ಞೆ ಪ್ರಕಾರ ನಾವು ಜೀವಿಸೋದಾದ್ರೆ, ಜನಗಳು ನಮ್ಮ ಬಗ್ಗೆ ಏನಾದರೂ ಮಾತನಾಡ್ತಾರೆ, ಮತ್ತೆ ನಮ್ಮನ್ನ ಆಡ್ಕೊಳ್ತಾರೆ, ನಮ್ಮ ಬಗ್ಗೆ ಏನಾದರೂ ತಪ್ಪಾಗಿ ನೆನೆಸ್ತಾರೆ ಅಂತ ಹೇಳಿ ನಾವು ಭಯಪಟ್ಟು ದೇವರ ಆಜ್ಞೆಗಳನ್ನ ಬಹಿರಂಗವಾಗಿ ಅನುಸರಿಸದೆ ನಾವೇನಾಗಿರ್ತೀವಿ, ಆಜ್ಞೆಗಳನ್ನ ನಾವು ಮೀರೋರಾಗಿರ್ತೀವಿ, ಅವಿದ್ಯರಾಗಿರ್ತೀವಿ. ಪ್ರೇರೆ, ಅದಕ್ಕೆ ಸ್ವಾಮಿ ಹೇಳ್ತಾರೆ, ಜನರ ಮುಂದೆ ನೀವು ನನ್ನವರು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ ಹೋದರೆ ನಾನು ಕೂಡ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವರು ಎಂಬುದಾಗಿ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡುವುದಿಲ್ಲ ಅಂತ ಹೇಳ್ತಾರೆ. ಯಾರಾದರೂ ಮನುಷ್ಯರ ಮುಂದೆ ನನ್ನವನು ಎಂಬುದಾಗಿ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡುವುದಾದ್ರೆ, ನಾನು ಸಹ ತಂದೆಯ ಮುಂದೆ ನನ್ನವರು ಎಂಬುದಾಗಿ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಡ್ತೀನಿ, ನಾಚಿಕೆ ಪಡ್ತೀನಿ ಅಂತ ಹೇಳ್ತಾರೆ. ಪ್ರೇರೆ, ಹಾಗಾದ್ರೆ ದೇವರ ಆಜ್ಞೆಗಳನ್ನ ನಾವು ಬಹಿರಂಗವಾಗಿ ನೆರವೇರಿಸುವರಾಗಿರ್ಬೇಕು. ಅಂದ್ರೆ ಅನುದಿನದ ಜೀವಿತದಲ್ಲಿ, ಕುಟುಂಬದಲ್ಲಿ, ನಮ್ಮ ಕೆಲಸದಲ್ಲಿ, ನಾವು ಓದುವ ಸ್ಥಳಗಳಲ್ಲಿ ದೇವರ ಆಜ್ಞೆಗೆ ನಾವು ವಿಧೇಯರಾಗಿ ದೇವರಿಗೆ ಇಷ್ಟ ಇಲ್ಲದನ್ನ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ದೇವರಿಗೆ ಯಾವುದು ಇಷ್ಟ ಇಲ್ಲವೋ ಕಾರ್ಯಗಳನ್ನ ನಮ್ಮಿಂದ ದೂರ ಮಾಡಬೇಕು. ಜನರಿಗೋಸ್ಕರ ಅಥವಾ ಕುಟುಂಬಕ್ಕೋಸ್ಕರ ಅಥವಾ ಫ್ರೆಂಡ್ಶಿಪ್ಗೋಸ್ಕರ ನಾವು ದೇವರ ಆಜ್ಞೆಯನ್ನ ಮೀರುವವರಾಗಿರ್ಬೋದು. ದೇವರ ಆಜ್ಞೆಗೆ ನಾವು ಅವಿದ್ಯರಾಗಿ ದೇವರನ್ನ ನಾವು ದುಃಖ ಪಡಿಸೋರು ಮತ್ತೆ ದೇವರ ಮಾತಿಗೆ ನಾವು ಅವಿದ್ಯರಾಗುವವರು ಆಗಿರಬಾರದು. ಆತನ ಆಜ್ಞೆಯನ್ನ ನಾವು ಮನಸ್ಸಾರೆ ನೆರವೇರಿಸುವವರು ಮತ್ತೆ ಆಜ್ಞೆಗೆ ಮನಸ್ಸಾರೆ ವಿಧೇಯರಾಗುವವರಾಗಿರ್ಬೇಕು. ಮತ್ತು ಎರಡನೇದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಪ್ರೇರೆ, ಸಂಪೂರ್ಣ ಮನಸ್ಸಿನಿಂದ ಹುಡುಕುವುದು. ಏನನ್ನ ಹುಡುಕುವುದು? ದೇವರನ್ನ ನಾವು ಹುಡುಕಬೇಕು, ದೇವರ ಪ್ರಸನ್ನತೆಯನ್ನು ನಾವು ಹುಡುಕಬೇಕು, ದೇವರ ಸಾನ್ನಿಧ್ಯವನ್ನ ನಾವು ಹುಡುಕಬೇಕು. ಹೇಗೆ ಹುಡುಕಬೇಕಂತೆ? ಸಂಪೂರ್ಣ ಮನಸ್ಸಿನಿಂದ ಪ್ರೇರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ನಾವು ದೇವರನ್ನ ಹುಡುಕುವವರಾಗಿರ್ಬೇಕು. ದೇವರನ್ನ ನಾವು ಪೂರ್ಣ ಹೃದಯದಿಂದ ನಾವು ಹುಡುಕುವಾಗ ದೇವರನ್ನ ನಾವು ಕಂಡುಕೊಳ್ತೀವಿ. ಅಂದ್ರೆ ದೇವರ ಸ್ವಭಾವಗಳು ನಮಗೆ ಅರ್ಥವಾಗ್ತದೆ ಪ್ರೇರೆ. ದೇವರ ಅನ್ಯೂನ್ಯತೆಯಲ್ಲಿ ನಾವು ಜೀವಿಸ್ತೀವಿ ಮತ್ತು ದೇವರ ಪ್ರಸನ್ನತೆಯನ್ನು ನಾವು ಹೊಂದಿಕೊಳ್ತೀವಿ ಮತ್ತು ದೇವರ ನಿತ್ಯ ಶಕ್ತಿಯನ್ನು ನಾವು ಅನುಭವಿಸ್ತೀವಿ ಮತ್ತೆ ದೇವರಲ್ಲಿರುವಂತ ಬಿಡುಗಡೆಗಳನ್ನ, ಸ್ವಸ್ಥತೆಯನ್ನ ನಾವು ಅನುಭವಿಸ್ತೀವಿ. ನಾವು ಒಂದು ದಿನ ಮಾತ್ರ ದೇವರನ್ನ ಪೂರ್ಣ ಹೃದಯದಿಂದ ಹುಡುಕುವುದಲ್ಲ, ಅಥವಾ ಭಾನುವಾರ ಸಭೆಗಳಲ್ಲಿ ಬರುವಾಗ ದೇವರನ್ನ ಹುಡುಕುವುದಲ್ಲ ಪ್ರೇರೆ. ಅನುದಿನವೂ ದೇವರನ್ನ ನಾವು ಹುಡುಕುವವರಾಗಿರ್ಬೇಕು, ಮನಸ್ಸಾರೆ ಹುಡುಕುವವರಾಗಿರ್ಬೇಕು, ಮನಸ್ಸಾರೆ ನಾವು ಪ್ರಾರ್ಥಿಸುವವರಾಗಿರ್ಬೇಕು, ಮನಸ್ಸಾರೆ ಆತನ ಶಬ್ದಕ್ಕೆ ಕಿವಿಗೊಡುವವರಾಗಿರ್ಬೇಕು, ಮನಸ್ಸಾರೆ ಆತನ ಪ್ರಸನ್ನತೆಯನ್ನ ಬಯಸುವವರಾಗಬೇಕು ಪ್ರೇರೆ. ಮನಸ್ಸಾರೆ ಆತನ ಸನ್ನಿಧಾನದಲ್ಲಿ ನಾವು ಸಮಯ ಕಳೆಯುವವರಾಗಿರ್ಬೇಕು. ಹೀಗೆ ನಾವು ಆತನನ್ನ ಮನಸ್ಸಾರೆ ಹುಡುಕುವುದಾದ್ರೆ ಖಂಡಿತವಾಗಿ ದೇವರು ನಮಗೆ ಪ್ರತ್ಯಕ್ಷನಾಗ್ತಾನೆ. ಅಂದ್ರೆ ದೇವರು ತನ್ನ ನಿತ್ಯ ಶಕ್ತಿಯ ಮೂಲಕವಾಗಿ ನಮಗೆ ಪ್ರಕಟವಾಗ್ತಾನೆ. ನಮಗಿರುವಂತಹ ಕೊರತೆ ಇರ್ಬೋದು, ಹೋರಾಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಈ ಮಾರ್ಗದಲ್ಲಿ ನಾವು ಪೂರ್ಣ ಹೃದಯದಿಂದ ದೇವರನ್ನು ಹುಡುಕುವಾಗ ದೇವರು ಆ ಮಾರ್ಗದಲ್ಲಿ ನಮಗೆ ಬೇಕಾಗಿರೋ ಒಂದು ದೊಡ್ಡ ವಿಜಯವನ್ನು ಕೊಡ್ತಾನೆ ಪ್ರೇರೆ, ದೊಡ್ಡ ಬಿಡುಗಡೆಯನ್ನು ಕೊಡ್ತಾನೆ.
ಮತ್ತೆ ಒಂದು ಸ್ವಸ್ಥತೆಯನ್ನು ಕೊಡ್ತಾನೆ, ಸಮಾಧಾನವನ್ನು ಕಂಡುಕೊಳ್ತೀವಿ, ಮತ್ತೆ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರ್ತೀವಿ. ಹಾಗಾದ್ರೆ ಪ್ರಿಯರೇ, ನಿಜವಾದಂತ ಧನ್ಯರು, ನಿಜವಾದ ಭಾಗ್ಯವಂತರು ಯಾರು ಎಂಬುದಾಗಿ ಹೇಳುವುದಾದ್ರೆ, ಆತನ ಕಟ್ಟಳೆಗಳನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸುವವರು ಮತ್ತು ಆತನ ಕಟ್ಟಳೆಗಳನ್ನ ಮತ್ತು ಆತನನ್ನು ಪೂರ್ಣ ಮನಸ್ಸಿನಿಂದ ಹುಡುಕುವವರು ಧನ್ಯರಂತೆ ಪ್ರೇರೆ. ಹಾಗಾದ್ರೆ ನೀವು ಪೂರ್ಣ ಹೃದಯದಿಂದ ಯೇಸುವನ್ನು ಹುಡುಕ್ತಿದ್ದೀರಾ? ನೀವು ಆತನ ಕಟ್ಟಳೆಗಳಿಗೆ ವಿಧೇಯರಾಗ್ತಿದ್ದೀರಾ? ನಾನು ದೇವರ ಮಗ, ದೇವರ ಮಗಳಾಗಿದ್ದೀನಿ ಎಂಬುದಾಗಿ ನೀವು ವಾಸಿಸುವಂತ ಸ್ಥಳಗಳಲ್ಲಿ, ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ, ಅಥವಾ ನಿಮ್ಮ ಓದುವಂತಹ ಸ್ಥಳಗಳಲ್ಲಿ ದೇವರ ಆಜ್ಞೆನ ಬಹಿರಂಗವಾಗಿ ನೆರವೇರಿಸುವವರಾಗಿದ್ದು, ನಾನು ದೇವರ ಮಗಳಾಗಿದ್ದೀನಿ, ಮಗನಾಗಿದ್ದೀನಿ, ಆದ ಕಾರಣ ಈ ಕೆಟ್ಟ ಕಾರ್ಯಗಳು ನಾನು ಮಾಡುವುದಿಲ್ಲ, ಇದಕ್ಕೆ ದೇವರ ವಾಕ್ಯಕ್ಕೆ ನಾನು ಅವಿಧೇಯನಾಗಿ ಜೀವಿಸುವುದಿಲ್ಲ, ಇದು ನನ್ನ ದೇವರಿಗೆ ಇಷ್ಟ ಇಲ್ಲದ ಸ್ವಭಾವ ಎಂಬುದಾಗಿ ದೇವರಿಗೆ ಇಷ್ಟ ಇಲ್ಲದ ಗುಣವನ್ನು ವಿಸರ್ಜಿಸ್ತಾ ನೀವು ಪರಿಶುದ್ಧರು, ನೀತಿವಂತರಾಗಿ ಜೀವಿಸ್ತಿದ್ದೀರಾ? ಅಥವಾ ಜನರಿಗೆ ಭಯಪಟ್ಟು ದೇವರ ಮಾತಿಗೆ ಅವಿಧೇಯರಾಗಿ ದೇವರ ಮಾತನ್ನ ಮೀರಿ ಜೀವಿಸುವವರಾಗಿದ್ದೀರಾ? ಪ್ರೇರೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಪ್ರೇರೆ, ಒಂದು ವೇಳೆ ನೀವು ದೇವರನ್ನ ಪೂರ್ಣ ಹೃದಯದಿಂದ ಹುಡುಕದೆ ಏನೋ ಈ ಲೋಕದಲ್ಲಿ ಜೀವಿಸ್ತಿದ್ದೀವಲ್ಲ, ನಮ್ಗೆ ಕೊರತೆಗಳು ಉಂಟು, ಸಮಸ್ಯೆಗಳು ಉಂಟು, ಯೇಸುವಿನ ಬಳಿಗೆ ಹೋದ್ರೆ ಏನೋ ನಮ್ಮ ಸಮಸ್ಯೆಗಳು ತೀರಿಸ್ತಾನೆ, ನಮ್ಮ ಕಷ್ಟಗಳು ಹೋಗ್ತದೆ, ರೋಗ ಹೋಗ್ತದೆ ಅಂತ ಹೇಳಿ ಏನೋ ಒಂದು ಯೇಸುವನ್ನ ಬಿಡುಗಡೆಗಾಗಿ, ಸ್ವಸ್ಥತೆಗಾಗಿ ಹುಡುಕ್ತಿದ್ದೀರಾ? ಹಾಗಾದ್ರೆ ಪ್ರೇರೆ, ಈ ರೀತಿಯಾಗಿ ಹುಡುಕುವವರು ನಿಜವಾದ ಭಾಗ್ಯವಂತರಲ್ವಂತ ಪ್ರೇರೆ. ಪೂರ್ಣ ಹೃದಯದಿಂದ ನೀವು ಯೇಸುವನ್ನ ಹುಡುಕೋದಾದ್ರೆ, ಪೂರ್ಣ ಹೃದಯದಿಂದ ನೀವು ಯೇಸುವನ್ನ ಹಿಂಬಾಲಿಸೋದಾದ್ರೆ, ಪೂರ್ಣ ಹೃದಯದಿಂದ ಆತನಿಂದ ಸ್ವಸ್ಥತೆಯನ್ನ, ಬಿಡುಗಡೆಯನ್ನ, ಪೂರ್ಣ ಹೃದಯದಿಂದ ಆತನ ಸೇವಿಸೋದಾದ್ರೆ, ಆತನ ಪ್ರಸನ್ನತೆಯನ್ನು ನೀವು ಬಯಸೋದಾದ್ರೆ, ಖಂಡಿತ ಆತನು ನಿಮಗೆ ಸಿಗ್ತಾನೆ ಪ್ರೇರೆ. ಪ್ರಿಯರೇ, ಒಂದು ವೇಳೆ ನೀವು ಪೂರ್ಣ ಹೃದಯದಿಂದ ದೇವರನ್ನ ಹುಡುಕ್ತಿಲ್ಲ ಅನ್ನೋದಾದ್ರೆ, ಇವತ್ತೇ ನೀವು ಒಪ್ಪಿಸಿಕೊಡಿ ದೇವರಿಗೆ, ಇವತ್ತೇ ನೀವು ಬದಲಾಗಿ ಪ್ರೇರೆ. ಈಗಲೇ ನೀವು ಪೂರ್ಣ ಹೃದಯದಿಂದ ದೇವರನ್ನ ಹುಡುಕೋರಾಗ್ರಿ, ನಿಜವಾದ ಭಾಗ್ಯವಂತರು ನೀವು ಆಗಿ ಪ್ರಿಯರೇ. ಹಾಗಾದ್ರೆ ನಿಮ್ಮ ಹೃದಯದಲ್ಲಿ ಯೇಸುವಿನ ಪೂರ್ಣ ಹೃದಯದಿಂದ ಹುಡುಕೋದಕ್ಕಾಗಿ ಸ್ಥಳ ಕೊಡ್ತೀರಾ? ಹಾಗಾದ್ರೆ ಬನ್ನಿ, ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೀನಿ. ಪ್ರೀತಿ ಕನಿಕರ ಉಳ್ಳ ತಂದೆಯ ದೇವರೇ, ನಿನ್ನನ್ನು ನಾವು ಪೂರ್ಣ ಹೃದಯದಿಂದ ಹುಡುಕುವವರಾಗಿ ಮಾರ್ಪಡಿಸು ಸ್ವಾಮಿ. ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವ್ರಿಗಾಗಿ ನಾನು ಸ್ತೋತ್ರ ಮಾಡ್ತಿದ್ದೀನಿ, ಅವ್ರಿಗಾಗಿ ನಾನು ಪ್ರಾರ್ಥಿಸ್ತಿದ್ದೀನಿ. ಕರ್ತನೆ, ನಿನ್ನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಹುಡುಕುವವರಾಗಿ, ನಿನ್ನ ವಾಕ್ಯವನ್ನು ಹುಡುಕುವವರಾಗಿ, ನಿನ್ನ ಪ್ರಸನ್ನತೆಯನ್ನು ಹುಡುಕುವವರಾಗಿ, ನಿನ್ನ ಸಾನ್ನಿಧ್ಯವನ್ನು ಹುಡುಕುವವರಾಗಿ ಕರ್ತನೆ ಮಾರ್ಪಡಿಸು. ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ನಿತ್ಯವಾದ ಸಂತೋಷ, ಸಮಾಧಾನ ಉಂಟಲ್ಲ. ಹಾಗಾಗಿ ಪೂರ್ಣ ಹೃದಯದಿಂದ ಹುಡುಕುವವರು ಧನ್ಯರು ಎಂಬುದಾಗಿ ಹೇಳಿದೆಯಲ್ಲ, ಅವರು ಕರ್ತನೆ ಆ ಭಾಗ್ಯದಲ್ಲಿ ಸೇರುವಂತೆ ಸಹಾಯ ಮಾಡು. ಪೂರ್ಣ ಹೃದಯದಿಂದ ಕರ್ತನೆ ನಿಮ್ಮನ್ನು ಹುಡುಕುವವರನ್ನ ಕರ್ತನೆ ನೀನು ಆಶೀರ್ವದಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.